ಸ್ಕೂಲ್ ಆ್ಯಕ್ಚುಲಿ ನಂಗೆ ತುಂಬ ನೆನಪಿರೋಂಥ ಸ್ಕೂಲ್, ತುಂಬಾ ಎಮೋಷ್ನಲಿ ಕನೆಕ್ಟೆಡ್. ನನ್ನ ಒಂದು ಜರ್ನಿ ಸ್ಟಾರ್ಟ್ ಆಗಿದ್ದು. ಸೊ ನನಗೊಂದು ಚಾನ್ಸ್ ಕೊಟ್ಟೆ ಅಣ್ಣ ಸಿನಿಮಾದಲ್ಲಿ. ಖಂಡಿತ ನೆಕ್ಸ್ಟ್ ಸಿನಿಮಾ ಶಿವಣ್ಣನ ಡೇಟ್ಸ್ ಇದೆ, ಶಿವಣ್ಣ ಅವ್ರಿಗೆ ಸಿನಿಮಾ ಮಾಡ್ತಾ ಇದ್ದೀನಿ, ಅದರಲ್ಲಿ ನೀನು ಇದ್ದೇ ಇರ್ತೀಯ. ಲಾವಣ್ಯ ಗ್ರೂಪ್ ಕ್ರಿಯೇಟ್ ಮಾಡಿರೋದು ಲಾವಣ್ಯ. ನಮ್ಮ ಗ್ರೂಪ್ 2019 ಕ್ರಿಯೇಟ್ ಮಾಡಿರೋದು. ಯಾರು ಲಾವಣ್ಯ? ಅಲ್ಲ, ಈಗ ಎಲ್ಲರ ಹೆಸರು ಹೇಳ್ತೀಯಾ? ಗುರು, ಭರತ್, ಹೇಮಂತ್, ಸತೀಶ್. ನಾವ್ 5 ಜನ ಮಾಡ್ತಾ ಈ ತಡಿ. ಹೇಳು, ಅವಳೇನು ಹೇಳ್ಬೇಕತ್ತೆ. ಅದೇ ನಾವ್ 5 ಜನ ಒಂದ್ಸತಿ ಇಲ್ಲಿ ಮೀಟ್ ಎಲ್ಲ ತಿಂತಾ ಇದಾರೆ, ತಿನ್ನಂಗಿಲ್ಲ. ಯಪ್ಪ ಎಲ್ಲ ನಮ್ಮ ಮುಂದೆ ತಗೋ ನಿನ್ ಮಾಡ್ತೀನಿ ನಿಂದೆ. ಹಾಯ್, ಗುಡ್ ಮಾರ್ನಿಂಗ್ ಎವ್ರಿ ಒನ್. ವೆಲ್ಕಮ್ ಬ್ಯಾಕ್ ಟು ವಿಂಧ್ಯ ಜಗದೀಶ್ ಯೂಟ್ಯೂಬ್ ವ್ಲಾಗ್ಸ್. ಇವತ್ತು ನಂಗೆ ತುಂಬಾ ಖುಷಿ ಇದೆ, ಯಾಕಂದರೆ ಆಫ್ಟರ್ ಲಾಂಗ್ ಟೈಮ್ 15-16 ವರ್ಷ ಆದಮೇಲೆ ನಾನು SLC ಫ್ರೆಂಡ್ಸ್ನ ಮೀಟ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ಫಸ್ಟಿಗೆ ನನಗೆ ಮೀಟ್ ಆಗಿದ್ದು ನಮ್ಮ ಲೈನಲ್ಲೇ ಇರೋಂಥ ನನ್ನ ಫ್ರೆಂಡ್ ಲಾವಣ್ಯ. ಹಾಯ್ ಲಾವಣ್ಯ. ನನ್ನ ವಾಲಿಬಾಲ್, ನಾನು ಏನು ವಾಲಿಬಾಲ್ ಆಡ್ತೀನಿ, ನಾನು ಇವಳು ತುಂಬ ವಾಲಿಬಾಲ್ ಆಡ್ತಿದ್ದೀನಿ. ನಮ್ಮ ಮೆಮೊರೀಸ್ ಏನಾದರೂ ಶೇರ್ ಮಾಡೋಕ್ಕೆ ಇಷ್ಟಪಡ್ತೀಯಾ? ನಾನು ತುಂಬ ದಿವಸದಿಂದ ವೆಯ್ಟ್ ಮಾಡ್ತಿದ್ದೆ ಈ ಡೇಗೆ, ಯಾವಾಗ ಮೀಟ್ ಮಾಡ್ತೀವಿ ಅಂತ. ಅದೇ ನಾನೇ ಇವಾಗ ಇನಿಷಿಯೇಟಿವ್ ತೆಗ್ದು ಎಲ್ಲಾರನ್ನೂ ಇವಾಗ ಕನೆಕ್ಟ್ ಮಾಡಿ ಈ ಡೇನ ನನಗೆ ಫುಲ್ ಹ್ಯಾಪಿ ಇವತ್ತು. ಇದಕ್ಕೆ ಕಾರಣ ಮೇನ್ ಅವಳೇ, ಯಾಕಂದರೆ ಎಲ್ಲರನ್ನೂ ಗ್ರೂಪಲ್ಲಿ SLC ಫ್ರೆಂಡ್ಸ್ನ ಆ್ಯಡ್ ಮಾಡಿ ಈ ಥರ ಒಂದು ಮೀಟ್ ಮಾಡೋಣ ಅಂತ ಹೇಳಿ ಕ್ರೆಡಿಟ್ಸ್ ಗೋಸ್ ಟು ನಿವಾಸ ಆ್ಯಂಡ್ ಲಾವಣ್ಯ. ಥ್ಯಾಂಕ್ ಯು. ಇವಾಗ ಒಬ್ಬೊಬ್ಬರನ್ನೇ ಮೀಟ್ ಮಾಡಕ್ಕೆ ಹೋಗ್ತಾ ಇದ್ದೀವಿ. ನೆಕ್ಸ್ಟ್ ಕಂಟಿನ್ಯೂ ಮಾಡೋಣ. ಓಕೆ, ಎಸ್. ಲಾವಣ್ಯ ಫಸ್ಟ್. ಆ್ಯಂಡ್ ನಾನು ಡ್ರೈವ್ ಮಾಡ್ತಾ ಇರೋದು ಲತೇಶ್. ಪಾಪ ಮನೆಗೆ ಬಂದು ನಮ್ಮನ್ನೆಲ್ಲರನ್ನೂ ಪಿಕ್ ಮಾಡಿದ್ದಾನೆ. ಸೊ ಒಂದು ಫೇಸ್ ಆಮೇಲೆ ತೋರಿಸ್ತೀನಿ. ಲತೇಶ್, ಹಾಗೆ ಹಾಯ್ ಮಾಡ್ಬಿಡು ಒಂದು ಬ್ಯಾಕಲ್ಲಿ. ನಾನು SLC ಫ್ರೆಂಡ್ಸ್. ನಾನು ನಿಂಗೆ ಎಷ್ಟು ಖುಷಿ ಇದೆ ಲತೇಶ್, ನಾವು ತುಂಬ ವರ್ಷ ಆದ್ಮೇಲೆ ಮೀಟ್ ಆಗ್ತಿದ್ದೀವಿ. ಅಯ್ಯೋ ಖುಷಿನ ಫುಲ್ಲು. ಎಲ್ಲ ಪ್ಲಾನ್ ಮಾಡಿದಾಗೆಲ್ಲ ಬರೀ ಕ್ಯಾನ್ಸಲ್ ಮಾಡ್ಕೊಂಡು ಯಾರು ಸಿಗೋದೇ ಇಲ್ಲ. ಈಗಲೂ ಕೂಡ ಏನಾಗುತ್ತೆ ಅನ್ನೋದು ಗೊತ್ತಿಲ್ಲ ಅನ್ನಂಗೆ ಆಗಿದೆ. ಎಲ್ಲ ಬಂದಮೇಲೆ ಅದು ಏನು ಎಂತ ಅನ್ನೋ ಗೊತ್ತು. ಒಟ್ನಲ್ಲಿ ಖುಷಿ ಅಂತೂ ಭಾರಿ. ನಾವೆಲ್ಲ ಬೆಂಗಳೂರಿಂದ ಬಂದಿದ್ದೀವಿ ಅದಕ್ಕೆ ಅಂತಾನೆ. ಎಷ್ಟು ಜನ ಸಿಗ್ತಾರೋ ಅಟ್ಲೀಸ್ಟ್ ಒಂದು 20 ಮೆಂಬರ್ಸ್ ಅಂತೂ ಪಕ್ಕ ಇದ್ದಾರೆ. ಇವತ್ತು ಫಸ್ಟ್ ಮೀಟಿಂಗ್, ಇದು ಸಕ್ಸಸ್ ಆದ್ರೆ ನೆಕ್ಸ್ಟ್ ಪ್ಲಾನ್ ಮಾಡಿ ಎಲ್ಲಾದ್ರೂ ಟ್ರಿಪ್ ಮಾಡೋಣ ಅಂತ ಹೇಳ್ಬಿಟ್ಟು. ಓಕೆ, ನಾವು ನೆಕ್ಸ್ಟ್ ಫಸ್ಟ್ ಸ್ಕೂಲ್ ಹತ್ರ ಹೋಗ್ಬೇಕು ಅಂತ, ನಾವು ಅಲ್ಲಿಂದಾನೆ ಹೈಸ್ಕೂಲ್ಗೆ. ಸೊ ಎಲ್ಲರನ್ನೂ ಪರಿಚಯ ಮಾಡಿಸೋಣ, ಹೇಗಿರುತ್ತೆ ಇವತ್ತಿನ ದಿನ ಅಂತ ಹೇಳಿ ವೆಯ್ಟ್ ಮಾಡೋಣ. ಲಾವಣ್ಯ ಮಾತಾಡ್ತಾಳೆ. ನಮ್ಮ ಸ್ಕೂಲ್ ಎಂಟ್ರೆನ್ಸು ಇಲ್ಲಿಂದ ಭದ್ರಾವತಿ PTHS ಹೈಸ್ಕೂಲ್, MPM ರೋಡು ಬಿಟ್ಟಿಲ್ಲ ನೋಡಿ, ಎಲ್ಲಾನು ಕವರ್ ಮಾಡ್ತಾ ಇದ್ದೀವಿ. ಎಲ್ಲ ಕವರ್ ನೋಡ್ಕೊಳ್ಳಿ ಅಂತ. ಸೊ ಎಷ್ಟು ಮೆಮೊರಿ ಇದೆ ಇಲ್ಲಿ ನಮಗೆ. ಮೇನ್ ಗೇಟು. ನಾವು ಸ್ಕೂಲ್ ಹತ್ರ ಬಂದು ಆಲ್ರೆಡಿ ವೆಯ್ಟ್ ಮಾಡ್ತಿದ್ದೀವಿ 10ಗೆ ಅಂತ ಹೇಳಿದ್ವಿ. ಇನ್ನೂ ಯಾರೂ ಬಂದಿಲ್ಲ, ಒಂದು 4 ಜನ ಬಂದಿದ್ದೀವಿ. ಕ್ಲೋಸಲ್ಲಿದೆ. ಸೊ ಏನು ಅದು ನೆನಪಾಗ್ತಿದ್ಯಾ? ಅದನ್ನ ಹೆಂಗೆ ಮರೆಯೋಕ್ಕಾಗುತ್ತೆ? ಕ್ಲಾಸ್ಗಿಂತ ಜಾಸ್ತಿ ನಾವು ಇಲ್ಲೇ ಇರ್ತಾ ಇದ್ದಿದ್ದು. ಕ್ಲಾಸ್ ಅಟೆಂಡ್ ಮಾಡಿದ್ದು ಕಮ್ಮಿ, ಇಲ್ಲಿ ವಾಲಿಬಾಲ್ ಪ್ರಾಕ್ಟೀಸ್ ಮಾಡಿದ್ದೆ ಜಾಸ್ತಿ. ನಾವು ಮಳೆ ಬಂದರು ಬಿಸಿಲು ಬಂದರೂ ಫುಲ್ ಇಲ್ಲೇ ಇರ್ತಾ ಇದ್ವಿ. ಅಂದರೆ ನಮಗೆ ಫ್ರಂಟ್ ಗೇಟಲ್ಲಿ ಎಂಟ್ರಿ ಇರಲಿಲ್ಲ, ಈ ಕಡೆನೇ ಹೋಗ್ಬೇಕಾಗಿತ್ತು ಸೈಕಲ್ ಎಲ್ಲ ತಗೊಂಡು. ಬಟ್ ಇವಾಗ ವಾಲಿಬಾಲ್ ಪ್ಲೇಯರು. ವಾಲಿಬಾಲಲ್ಲಿ ನಾನು ಮತ್ತು ಲಾವಣ್ಯ ಇನ್ನೂ ಬರ್ತಾರೆ. ತುಂಬ ಆಡ್ತಾಯಿದ್ವಿ ಸ್ಕೂಲ್. ಎಲ್ಲ ಬಂಕ್ ಹೊಡೆದು ನಾನು ತೋರಿಸಿದ್ನಲ್ಲ ಆ ಗ್ರೌಂಡಲ್ಲಿ. ಸೊ MPM ಕ್ಲೋಸ್ ಆಗಿರೋದ್ರಿಂದ ಸ್ವಲ್ಪ ಎಲ್ಲ ಇದಾಗೋಗ್ಬಿಟ್ಟಿದೆ. ಇವಾಗಲೇ ಡ್ರೈವ್ ಮಾಡ್ತಿದ್ದು ಲತೇಶ್ ಹಾಯ್ ಮಾತಾಡು. ನಮ್ಮ ಮೆಮೊರೀಸು ನೆನಪಾಗ್ತಿದ್ದೀವ? ನಮ್ಗೆ ಯಾವ್ದಾದ್ರು ಮೆಮೊರೀಸ್ ಶೇರ್ ಮಾಡು. ಅಯ್ಯೋ ಅದು ಶೇರ್ ಮಾಡೋಕ್ಕೆ ಆಗಲ್ಲ. ಅದು ಈಗೆಲ್ಲ ಬಂದರೆ ಏನೇನು ನೆನಪಾಗತ್ತೆ ಏನೇನು ನೆನಪಾಗಲ್ಲ ಅನ್ನೋ ಬರೀ ಈಗ ಹೆಸ್ರುಗಳೇ ಮರ್ತೋಗ್ಬಿಟ್ಟಿದೆ. ಬರೀ ಹೆಸ್ರುಗಳೇ ನೆನಪಿರೋದು. ಗ್ರೂಪಲ್ಲಿ ಏನು ಮೀಟ್ ಮಾಡಿದಾಗ ಯಾವ ಡ್ರೆಸ್ ಹಾಕೊಂಬರೋಣ ಅಂತ ಕಲರ್ ಮಾಡಿರೋದು ಲಾವಣ್ಯ. ಸೊ ಹೆಂಗಿತ್ತದು ನಿಮಗೆ ಗ್ರೂಪಲ್ಲಿ ಎಕ್ಸ್ಪೀರಿಯನ್ಸ್? ಹೌದು, ಒಬ್ಬೊಬ್ಬರು ಒಂದೊಂದು ಕಲರ್ ಹೇಳಿದ್ರು. ಎಲ್ಲ ಬ್ಲ್ಯಾಕಿಗೆ ಫಿಕ್ಸ್ ಆದರು. ಆಮೇಲೆ ಬ್ಲ್ಯಾಕ್ ಚೆನ್ನಾಗಿರಲ್ಲ, ಫಸ್ಟ್ ಟೈಮ್ ಮೀಟಿಂಗ್ ಅಂದ್ಬಿಟ್ಟು ವೈಟ್ ಚೇಂಜ್ ಮಾಡಿ, ಅದನ್ನ ನಾನು ಒಂದು 10 ಸತಿ ರಿಮೈಂಡ್ ಮಾಡಿದ್ದೀನಿ ಎಲ್ಲರಿಗೂ. ಮರ್ತೋಗ್ಬೇಡ್ರಿ ವೈಟ್ ಡ್ರೆಸ್ ಅಂತ. ಯಾರು ಕೇಳಿದ್ರು ಫೋನ್ ಮಾಡಿ ವೈಟ್ ಡ್ರೆಸ್ ಕೋಡ್ ನೆನಪಿದೆಲ್ಲ ಅಂತ ನೆನಪಿಸಿದ್ದೀನಿ ಎಲ್ಲರಿಗೂ. ಸೊ ನೋಡೋಣ, ನಾವು 4 ಜನ ಇದ್ದೀವಿ ಇನ್ನೂ. ಸೊ ನಮ್ಮ ಸ್ಕೂಲ್ ಕ್ಲೋಸ್ ಆಗಿದೆ ಅಂತ ಅಂದ್ಕೊಂಡ್ವಿ. ನಾವು ಎಂಟ್ರಿ ಆದ್ವಿ, ಅವರು ಗೇಟ್ ಕ್ಲೋಸ್ ಮಾಡ್ಕೊಂಡು ಹೋಗ್ತಾ ಇದ್ರು ಅಂಕಲ್ಲು. ಮತ್ತೆ ಹೇಳಿ ಓಪನ್ ಮಾಡಿಸಿದ್ವಿ. ಸ್ಕೂಲ್ ಒಳಗೆಲ್ಲ ನೋಡಬೇಕು ಅಂತ. ಲವ್ ಇದು ನೆನಪಿದ್ಯಾ? ಪ್ರಿನ್ಸಿಪಲ್ ಚೇಂಬರು.
ಚರಣ್ ನಿನ್ನ ಫೇವ್ರೇಟು. ನೆಕ್ಸ್ಟ್ ಯಾವ್ದ್ರಲ್ಲಿ ಚೇಂಬರ್ ನೋಡೋಣ, ನೆನ್ಪು ಮಾಡ್ಕೊಂಡು ಹೇಳು. ನಾನು ಫಸ್ಟ್ ಇಲ್ಲಿ ಎಂಟರ್ ಆದಾಗ ಫಸ್ಟ್ ಡೇನೆ ಅವಾಗ ಯಾರಿದ್ದು ಆರ್ ಎಸ್ ಹೌದು. ರೈಟಿಂಗ್ ಪೀರಿಯಡ್ ಇತ್ತು ಗೊತ್ತಾ. ಹಿಂದಿ ಮ್ಯಾಮ್ ಕುತ್ಕೊಳ್ತಿದ್ವಿ ಚೇಂಬರ್ ಇದು. ಹಾಂ ನಮ್ಮದು ಪ್ರೇಯರ್ ಹಾರಲ್ಲಿ ನಮ್ಗೆ ಹೆಂಗೆ ಅಂದರೆ ಪ್ರೇಯರ್ ಮಾಡ್ತಾ ನ್ಯೂಸ್ ಬೇರೆ ಓದಿಸ್ತಿದ್ರು. ನನಗೆ ಇನ್ನೂ ನೆನಪಿದೆ, ಇಲ್ಲಿ ನಿಂತ್ಕೊಂಡು ನ್ಯೂಸ್ ಓದುತ್ತಿದ್ವಿ. ಸ್ಕೂಲ್ ಆ್ಯಕ್ಚುಲಿ ನಂಗೆ ತುಂಬ ನೆನಪಿರೋಂಥ ಸ್ಕೂಲ್, ತುಂಬಾ ಎಮೋಷ್ನಲಿ ಕನೆಕ್ಟೆಡ್. ನನ್ನ ಒಂದು ಜರ್ನಿ ಸ್ಟಾರ್ಟ್ ಆಗಿದ್ದು. ಸೊ ನಂಗೆ ಗೊತ್ತೆ ಇವತ್ತು ತುಂಬ ಖುಷಿ ಆಗ್ತದೆ. ಅಂದರೆ ನಾವು ಇವತ್ತು ಬಂದಿದ್ದು ಸಂಡೇ, ಎಲ್ಲರೂ ಕ್ಲೋಸ್ ಆಗಿರುತ್ತೆ ಅಂತ ಅಂದ್ಕೊಂಡ್ವಿ, ಓಪನ್ ಆಗಿದೆ. ಸೊ ನಮ್ಮ ಸ್ಕೂಲ್ ಬಗ್ಗೆ ಮಾತಾಡಿ, ನಮ್ಮ ನೆನಪುಗಳ ಬಗ್ಗೆ ಮಾತಾಡಿ. ನಿಮ್ಮ ಅನಿಸಿಕೆ ಹೇಳ್ಕೊಳ್ರಿ. ಈಗ ನಮ್ದೇನಿಲ್ಲ, ನಾವು ಹೇಗೆ ನಡೀತಿದೆ? ಚೆನ್ನಾಗಿ ನಡೀತಾ ಇತ್ತು, ಇಷ್ಟು ವರ್ಷ ನಡೆದಿದೆ. ಇನ್ನು ಮುಂದೆ ಈಗ ಕ್ಲೋಸ್ ಮಾಡ್ತಾ ಇದ್ದಾರೆ. ಹಂಗಾಗಿ ಕ್ಲೋಸ್ ಮಾಡ್ತಾ ಇದ್ದಾರೆ, ಯಾಕಂದರೆ ಸ್ಟ್ರೆಂತ್ MPM ನಿಮಗೆ ಗೊತ್ತು, ಭದ್ರಾವತಿಯಲ್ಲಿ MPM ಕ್ಲೋಸ್ ಆದಮೇಲೆ ಸ್ವಲ್ಪ ಯಾವುದು ಮಕ್ಕಳು ಕಡಿಮೆ, ಸ್ಟ್ರೆಂತ್ ಕಡಿಮೆ ಇದೆ, ಸ್ಟ್ರೆಂತ್ ಕಮ್ಮಿ ಇರೋ ಕಾರಣ ಈ ವರ್ಷ ಕ್ಲೋಸ್ ಮಾಡ್ತಾ ಇದ್ದಾರೆ. ಕ್ಲೋಸ್ ಮಾಡ್ತಾ ಇದೆ. ಎಲ್ಲ ಪೂರ್ತಿ ಕ್ಲೋಸೇ, ಕ್ಲೋಸ್ ಓಕೆ ನಡೀತಾ ಇಲ್ಲ. ಅವ್ರನ್ನೆಲ್ಲ ಬೇರೆ ಕಡೆ ಡೆಪ್ಟೇಷನ್. ಅವರೆಲ್ಲರೂ ಹೋಗ್ಬೋದು, ಅವ್ರಿಗೆ ಖುಷಿ, ಎಲ್ಲರೂ ಹೋಗ್ಬೋದು. ಮಕ್ಕಳುಗಳು ಎಲ್ಲರೂ ಅವ್ರ ಅನುಕೂಲ ಆಗೋ ಕಡೆ ಹೋಗ್ಬೋದು. ಈಗ ನಾವು ಇಲ್ಲೇ ಹೋಗ್ರಿ ಅಲ್ಲಿ ಹೋಗ್ರಿ ಅಂತ ಹೇಳಂಗಿಲ್ಲ. ಮಕ್ಕಳುಗಳ ಅನುಕೂಲ ಎಲ್ಲಿದೆ ಅಲ್ಲಿ ಹೋಗಿ. ಹೇಳಿದ್ದೀವಿ. ಇವಾಗ ನಾವು ಓದ್ಬೇಕಾದ್ರೆ ಇದ್ದ ಸರ್ಗಳು ಯಾರು ಇಲ್ಲ, ಒಬ್ಬರೇ ಸರ್ ಇರೋದಲ್ಲ. ಕಾಂತರಾಜ್ ಸಿದ್ದನಾಯ್ಕರು ಒಬ್ರು, ಸಿದ್ದನಾಯ್ಕರು TSN ಸಣ್ಣಕ್ಕಿದ್ರಲ್ಲ ಅವರಲ್ಲ ಸರ್. MK ಸರ್ ಇದ್ದಾರೆ, TSN ಇದ್ದಾರೆ. ಇಲ್ಲ, ನಾವಿದ್ದಾಗ ಒಂದು ಸೆಕ್ಷನಲ್ಲೇ 43-45 ಅಷ್ಟಿತ್ತು ಸ್ಟ್ರೆಂತ್. ಇವಾಗ ಸ್ಟ್ರೆಂತ್ ಇಲ್ಲ ಅಂತ ಕ್ಲೋಸ್ ಮಾಡ್ತಾ ಇದ್ದಾರೆ ಅಂದರೆ ಬೇಜಾರಾಗುತ್ತೆ. ಏನು ಮಾಡೋದು? ವಾವ್, ಹಂಗೆ ನನ್ನ ಫ್ರೆಂಡ್ ಇನ್ನೊಬ್ರು ಹಂಗೆ ಝೂಮ್ ಅಲ್ಲೇ ಗೊತ್ತಾಗುತ್ತೆ 2 ಅಂತ. ಇನ್ನೊಬ್ರು ಬರ್ತಾರೆ, ನನ್ನ ಫ್ರೆಂಡ್ ಸುಮನ್. ಬಾ ಸುಮನ್, ಹಾಯ್. ಹಂಗೆ ಹಾಯ್ ಮಾಡು. ನೀನು ಬರಬೇಕು. ಸೊ ಸುಮನ್ ನನ್ನ ಫ್ರೆಂಡ್ ಸುಮನ್. ಯೂಟ್ಯೂಬಲ್ಲಿ ಸ್ಕೂಲ್ ಬಗ್ಗೆ ಮಾತಾಡು. ಹೆಂಗನ್ಸ ಸ್ಕೂಲ್ ಕ್ಲೋಸ್ ಅಂತೆ ಸುಮಾ? ಹೌದಾ? ಈ ವರ್ಷ ಕ್ಲೋಸ್ ಮಾಡ್ತಿದ್ದಾರೆ ಹೇಳಿದ್ರು. ನನಗಂತೂ ಈ ಪ್ಲೇಸ್ ತುಂಬಾ ಇಷ್ಟ. ಯಾಕಂದರೆ ಬ್ರೇಕ್ ಪೀರಿಯಡಲ್ಲಿ ಇಲ್ಲೇ ಮಾತಾಡ್ಕೊಂಡು ಟೈಮ್ ಸ್ಪೆಂಡ್ ಮಾಡ್ತಾ ಇದ್ವಿ ಎಲ್ಲರೂ. ಅವಾಗ ಏನಂತಿದ್ವಿ ಹೇಳೋ? ಅಲ್ಲಿ ಅವು ಹಂಗೆ ಬರೋದು, ಬೀಜ ಎಲ್ಲ ತೆಗ್ದು ಹೆಸರು ಬರೀತಾ ಇದ್ವಲ್ಲ. ಎಷ್ಟು ಅದು ಹಂಗೆ ಆಗೋಗ್ಬಿಟ್ಟಿತ್ತು. ನನಗೆ ತುಂಬ ನೆನಪಿದೆ. ಸ್ಕೂಲ್ 10 ಗಂಟೆ 9:30 10 ಗಂಟೆಗಿದ್ರೆ 8:00ವರೆಗೆ ಬರ್ತಾ ಇದ್ವಿ. ಯಾಕೆ ಗೊತ್ತಾ? ಕುಂಟೆಪಿಲ್ಲೆ ಆಡ್ಕೊಂಡು. ಆಮೇಲೆ ಫಸ್ಟ್ ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡಿರೋ ಬರ್ಡೇ ಇವಳ್ದೆ. ಮಾತಾಡಿಸ್ತಿಲ್ಲ ಅಂಡಾಗಿ ಅಂದ್ರೆ ಸುಮನ್ ಬರ್ಡೇನೆ. ಹೌದು. ಸೊ ತುಂಬಾ ಮೆಮೊರೀಸ್ ಇದೆ ನಮಗೆ. ಎಲ್ಲರೂ ಬರ್ತಾ ಇದ್ದಾರೆ. ಇನ್ನೊಬ್ಬ ಗುರು ಅಂತ ಹೇಳಿ. ಡ್ರೆಸ್ ಕೋಡ್ ಎಲ್ಲ ಹೇಳಿದ್ವಲ್ಲೋ. ಏನಾಗಲ್ಲ ನೋಡ್ಬೇಡ್ರಿ, ಯಾರು ರಿಪ್ಲೈನು ಮಾಡ್ಬೇಡ್ರಿ. ಇನ್ನೊಬ್ರು ಎಂಟ್ರಿ ಗುರು ರಾಜ್. ಮಾತಾಡಿ ಇವಾಗ ನೀನು ನೋಡಿ. ನಮ್ದೆಲ್ಲರೂ ಸ್ಕೂಲ್ ಮುಚ್ಚಿಬಿಟ್ಟಿದಾರಲ್ಲ, ಅದೇ ಬೇಜಾರಾಗ್ತಿದೆ ನಮ್ಗೂ. ಮುಂದಿನ ವರ್ಷ ಓಪನ್ ಮಾಡ್ತಾರಂತೆ. ಎಲ್ಲಿ ಈ ವರ್ಷನೇ ಕ್ಲೋಸ್ ಮಾಡಿಲ್ಲ, ಮುಂದಿನ ವರ್ಷ ಓಪನ್ ಮಾಡ್ಬೇಕು ಅಂತ. ಸೊ ನನ್ನ ಕ್ಲಾಸ್ ರೂಮ್ ಇದೆ 8B ಸೆಕ್ಷನ್. ಕ್ಲಾಸಿನ ಹೊರಡೆ ಹೀಗಾದ್ರೆ ಮಾತಾಡಲ್ಲ. ಇದು ಎಂಟ್ರಿ ಗೇಟ್. ನಾವು ಇದ್ರ ಬಗ್ಗೆ ಮಾತಾಡೋಕ್ಕಾಗುತ್ತಾ? ನೆನಪಿದ್ಯಾ? ಅವಳಿಗೆ ಎಲ್ಲ ಚೆನ್ನಾಗಿ ನೆನಪಿರೋದು ನನಗಿಂತ. ಇಲ್ಲ, ಫ್ರಂಟ್ ಸೈಡ್ ನಾವು ತೋರಿಸಿದ್ವಲ್ಲ, ನಮಗೆ ಎಂಟ್ರಿ ಈ ಕಡೆನೇ ಬರ್ತಾ ಇದ್ದಿದ್ದು. ಈ ಕಡೆ ಸೈಕಲಲ್ಲಿ ನಾನು ಇಲ್ಲೇ ನಿಲ್ಲಿಸ್ದೆ. 10th ಅಲ್ಲಿ ಸೈಕಲ್ ಬೇರೆ ಕಳ್ಕೊಂಡಿದ್ದೆ, ಇಲ್ಲೇ ನಿಲ್ಲಿಸ್ಬಿಟ್ಟು. ಮತ್ತೆ ನಾವೊಂದು ಕೆಲಸ ಮಾಡ್ತಾ ಇದ್ವಿ, ಬನ್ನಿ ಹೇಳ್ತೀನಿ. ಅಲ್ಲಿ ನಮಗೆ ಟ್ಯಾಪ್ ಇದೆ. ನಮಗೆ ಗೇಟ್ ಕ್ಲೋಸ್ ಹೋಗ್ಬೇಕಂದ್ರೆ ಇದ್ರ ಮೇಲೆ ಹತ್ತಿ ಗೇಟ್ ಹಾಕೊಂಡು ಆರೇ ಬರ್ತಿದ್ವಿ. ಅಷ್ಟು ವಾಲಿಬಾಲ್ ಕ್ರೇಜ್ ನಮಗೆ. ಸೊ ಆ್ಯಕ್ಚುಲಿ ಹೋಗೋಕ್ಕಾಗಲಿಲ್ಲ. ನಮ್ಮ ವಾಲಿಬಾಲ್ ಮಾಸ್ಟರ್ ಬರ್ತಾರೆ, ಕೋಚು ಇವಾಗ. ಯಾರು? ಸೊ ಆ್ಯಕ್ಚುಲಿ ಇಲ್ಲಿ ನಾವು ಊಟ ಮಾಡ್ತೀವಿ. ನೆನಪಿದ್ದೆ ಸುಮಾ? ಊಟ ಏನು ಚೆನ್ನಾಗಿರ್ತಿ ಸುಮಾ? ಇಲ್ಲಿ ಸರ್ ಮಾಡಿಸ್ತಿದ್ರಲ್ಲ, NR ಸರ್ ಬಸ್ಸಾರು. ಹೌದು, ಅನ್ನ ನಾವು ಕೇಳಿ ಮಾಡಿಸ್ಕೊಂಡು ತಿಂತಾ ಇದ್ವಿ ಅದನ್ನ ತುಂಬ. ಮತ್ತೆ ಇನ್ನೊಂದು ಏನಂತಂದರೆ, ಇಲ್ಲಿ ಪ್ರೇಯರ್ ಹಾಲಲ್ಲಿ ಲೌಚ್ಕೊಂಡು ತಿಂದ್ವಲ್ಲ ಲಾವಣ್ಯ,
ಪ್ರೇಯರ್ಗೆ ಮಿಸ್ ಆದರೆ ಮಧ್ಯ ಬಂದರೆ. ಸೊ ಅನ್ನದಾಸೋಹ ಅನ್ನಪೂರ್ಣೇಶ್ವರಿ. ಓಕೆ, ಇದೆಲ್ಲರ ಸ್ಟಾಫ್ ರೂಮ್, ನಮ್ಮದು ಟೀಚರ್ಸ್ ರೂಮ್. ಹೇಳಾಯ್ತು. ಅವನು ಹೇಳಾಯ್ತು ಆಲ್ರೆಡಿ. ನೀನು ಹೇಳು. ಏನು ಹೇಳೋಣ? ಗ್ರೌಂಡು ಮತ್ತೆ ಈ ಕಡೆ ಏನು ನೆನಪಿದೆ ನಿನಗೆ ಹೈಸ್ಕೂಲ್ ಮೆಮೊರೀಸ್ ಈ ಪ್ಲೇಸ್ ಅಲ್ಲಿ? ಬಂಕ್ ಮಾಡಿದ್ದು, ನಾನೇನು ಬಂಕ್ ಫಾರೆಸ್ಟ್ ಒಳಗೆ ಹೋಗಿ ಸಿಗರೇಟ್ ಹೊಡೆದಿದ್ದು. ಯಪ್ಪ ನಾನು ನೋಡಿಲ್ಲ ಕಣೋ, ನನ್ನ ಮೇಲೆ ಹೇಳ್ಬಿಟ್ರೆ ಆಮೇಲೆ. ಹೇಳು, ಏನು ನೆನಪು? ನೀನು ಆಟ ಆಡ್ತಿರ್ಲಿಲ್ಲ ಇಲ್ಲಿ? ಖೋಖೋ ಮತ್ತೆ ಇದು ವಾಲಿಬಾಲ್ ಅಂತ ನಾವು ಆಡಿದ್ಯಪ್ಪ. ನಂದು ಲಾವಣಿಂದ ನೆನಪುಗಳಿದಾವೆ ತುಂಬಾ. ನಾವು ಆಡಿದ್ವಿ, ಆಡಿದೀವಿ ನಾವು ಕ್ರಿಕೆಟ್ ಆಡಿದ್ವಿ ಆಕ್ಚುಲಿ. ಎಲ್ಲಿ? ಸುಮನ್ ನಾನು ಒಂದು ಪ್ರೈಮರಿಯಿಂದನೂ ಆಡ್ತಿದ್ವಿ ವಾಲಿಬಾಲ್. ನಾನು ನೆನಪಿದ್ಯಾ ಸುಮಾ? ಆಮೇಲೆ ಪ್ರೇಮ ಸ್ಕೂಲಲ್ಲಿ ಹೋಗಿ ಆಡಿದೀವಿ. ಕಪ್ಪೆ ಎಲ್ಲ ಅಡ್ಡ ಹೆಸರುಗಳು ನಂಗೆ ನೆನಪೇ ಆಗ್ತಾ ಇಲ್ಲ. ಸುಮಂದು ಬೋಂಡ. ಲಾವಣ್ಯಂದೇನೋ ತಡಿ ಶಶಿ ಹೇಳು. ಲಾವಣ್ಯಂದೇನು ಗುರು ನೆನಪಿದ್ಯಾ? ಚರಣ್ಗೂ ನೆನಪಿದ್ಯಾ? ಲಾವಣ್ಯಂಗೇನು? ನಮ್ಮ ಸೆಕ್ಷನ್ ಅಲ್ವೇನು? ನಮ್ಮ ಸೆಕ್ಷನ್ ಅಲ್ಲ ಲಾವಣ್ಯ. ಸೀನಾ ನೀನು? ಲಾವಣ್ಯದ ಅಡ್ಡ ಹೆಸರು ಗೊತ್ತಾ ಸುಮಾ? ಫ್ಲೋರಾ ನೆನ್ಸಿ ಲಾವಣ್ಯ ನಿನ್ನೆ ಫ್ಲೋರಾ ನೆನ್ಪು ಮಾಡ್ಕೊಂಡ್ರು. ನಿಂದ್ಯಾ ತೆಗಿತಿಲ್ಲ ಬಿಡು. ನಿಜ ಹೌದು. ಸುಪ್ರಿಯಾನು ಇದ್ದಾಳೆ. ಸುಪ್ರಿಯಾ ಅದೇ ಜುಟ್ಟ ಕೊಟ್ಬರ್ತೀವಿ. ಶಶಿ ಅಡ್ಡ ಹೆಸರು ಗೊತ್ತು ಬಿಡು ನನಗೆ. ಎಳ್ನೀರು. ಯಾಕೆ ಯಾವುದೋ ಏನಕ್ಕೆ ಅದು ಹೆಸರಿಟ್ಟಿದ್ದು ಶಶಿ? ನಂಗೆ ನಿಜ ಗೊತ್ತಿಲ್ಲ. ಏನಕ್ಕೆ ಹೆಸರಿಟ್ಟಿದ್ದು ನಿನಗೆ? ಏನು ಸಿಚುವೇಶನ್ಗೆ? ನೀನೇ ಲತೇಶ್ ಏನಪ್ಪ ನನಗೂ ಜ್ಞಾಪನ ಗೊತ್ತಾಗಿಲ್ಲ. ಲತೇಶನ್ ಅಡ್ಡ ಹೆಸರೇನು ಗುರು? ಐತೆ ಚರಣನ್ ನನಗೆ ಗೊತ್ತಿಲ್ಲ. ಯಾಕಂದ್ರೆ ನಂಗೆ ನೆನಪೇ ಇಲ್ಲ ಅವನಿಗೇನು. ತುಂಬಾ ಸೈಲೆಂಟ್, ಈಗಲೂ ಸೈಲೆಂಟ್, ಅಷ್ಟೇ ಶೈ. ಗುರುದು ನನಗೆ ಗೊತ್ತಿಲ್ಲ. ಇಟ್ಟಿಲ್ಲಲ್ಲ ನನಗೆ ಯಾರು ಅಡ್ಡ ಹೆಸರು ಇಟ್ಟೇ ಇಲ್ಲ. ಯಾವ್ದು ಹೇಳ? ಲತೇಶ್ ಕುಳ್ಳಿ. ಅದ್ ಬಿಟ್ರೆ ಏನೇ ಇಟ್ಟಿದ್ದೀರಾ? ಏನೇ ಇಟ್ಟಿಲ್ಲ. ಕಪ್ಪೆನೇ ಇಟ್ಟಿದ್ದ. ಏನ್ ಬೇಜಾರಾಗುವಂತದ್ದೇನಿಲ್ಲ. ನನ್ಗೆ ಏನೇನು ಹೆಸರು ಇಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು. ಯಾರು ಹೇಳು? ಸಂದೀಪ. ನನಗೆ ನೆನಪಿರೋದು ನನಗೆ ಗೊತ್ತಿಲ್ಲ. ಕುಳ್ಳಿ ಅಂತಿದ್ರು. ಆಮೇಲೆ ಗೋರ್ಪಡೆ ಸರ್ ಮುದೋಳ ಅಂತ ಹೆಸರಿಟ್ಟಿದ್ರು. ಇವಾಗ ನನಗೆ ಗೊತ್ತಾಗಿದೆ ಇವೆಲ್ಲ ಹೆಸರುಗಳು. ಇವನು ತಮ್ಮಣ್ಣ ಅಂತಲ್ಲ, ಅವನು ಬೆಳಗ್ಗೆ ನೋಡೋಣ. ನಮ್ಮಮ್ಮ ಮದುವೆಗೆ ಹೋಯ್ತು. ಸಂದೀಪ್ ಮಳ್ಳೆಕೆರೆ ಮನೆ ಆಪೋಸಿಟ್. ನಿಮ್ಮ ಮನೆ ಲೈನ್ ಕೆಳಗಡೆ ಮದ್ವೆಗೆ ಹೋಗ್ತಿರಲ್ಲಮ್ಮ ಈಗ ಬಸ್ ಮಾಡ್ಕೊಂಡು. ರಾಕೇಶ್ ಅದೇ ನನ್ನ ಕಣ್ಣಿಗೆ ಬಣ್ಣ ಎಲ್ಲ ಹಾಕಿದ್ನಲ್ಲ ಗೋರ್ಪೇಟ್ ರೋಷನ್, ನಮ್ಮ ರಿಲೇಷನ್. ಯಾರು ಅವನು? ಏನಂತ ಹೇಳೋದು ಗೊತ್ತಾಗ್ತಾನೆ ಅವಳಿಗೆ. ಅತ್ತೆ ಮಗಲ್ಲಪ್ಪ. ಸುಮ್ಮನೆ ಅವನು ಏನು ಹೇಳಿದ ನನ್ನ ಬಗ್ಗೆ ಅವನಿಗೆ ಮಾಡ್ತೀನಿ. ಅವ್ನು ನೋಡೇ ಇಲ್ಲ ನಾನು. ಏನ್ ಹೇಳಿದ ಶಶಿ ಅವ್ನು ನನ್ನ ಬಗ್ಗೆ? ಬ್ರದರ್ ಯಾರು ಅಂತ ಗೊತ್ತಿಲ್ಲ. ಸೊ ವೈಟ್ ಅಲ್ಲಿ ವೈಟ್ ಅಂಡ್ ವೈಟ್. ಹಾಯ್. ಓ ಮೈ ಗಾಡ್. ಹಾಯ್. ಏ ಸತೀಶ್, ಏನ್ ಈ ರೇಂಜಿಗೆ ನೋಡ್ರಿ. ಸಂಗೀತ ಹಾಯ್ ಮಾಡು. ನನಗೆ ನೆನಪೇ ಆಗ್ತಲ್ಲ. ಹೋಗ್ಲಿ, ನಾನು ನೆನಪಿದ್ದೀನಾ? ಏನ್ ನೆನಪಿದೆ? ಯಾವ ಮೊಮೆಂಟ್ ನೆನಪಿದೆ? ಸ್ಕೂಲ್ ಟೈಮಲ್ಲಿ ನಿಮ್ಮದೇ ಎಲ್ಲ ನೀವೇ ಜಾಸ್ತಿ ಸ್ಕೂಲಲ್ಲಿ ಇರ್ತಿದ್ರಲ್ಲ, ಅದೊಂದು ನೆನಪಿದೆ. ಮತ್ತು ನಾನು ಸ್ವಲ್ಪ ಸೈಲೆಂಟ್, ಜಾಸ್ತಿ ಸೀನಲ್ಲಿ ಯಾರ್ಯಾರು ಇದ್ರು ನೆನಪಿಲ್ಲ. ಸಿ ಸೆಕ್ಷನ್, ನನ್ನ ಬಿ ಸೆಕ್ಷನ್. ನಿನ್ನೆ ನೋಡಿದ್ರ ಸತೀಶ ಚೆನ್ನಾಗಿ ಕಾಣಿಸ್ಬೇಕು ಅಂತ ಬೆಳಗ್ಗೆನೆ ಮೇಕಪ್ ಎಲ್ಲ ಹಾಕೊಂಡು ಬಂದಿದ್ದಾನೆ. ಅದಕ್ಕೆ ಕಲರ್ ಇದು ಬ್ಲಾಕ್, ಯಾವ ಮೇಕಪ್ ಇಲ್ಲ ಏನಿಲ್ಲ. ಹೇಮಂತ್ ಕುಮಾರಣ್ಣ ಮಾಸ್ಕ್ ಹಾಕೊಂಡಿದ್ದಾರೆ.
ಸೊ ನಾನು ಎಕ್ಸ್ಪ್ಲೈನ್ ಮಾಡಿದ್ದೆ ನನ್ನ ಒಂದು ವಾಲಿಬಾಲ್ ಜರ್ನಿ. ಕುಮಾರಣ್ಣ ಈ ತರ ಮಾಸ್ಕ್ ಹಾಕೊಂಡ್ರೆ ನಮಗೆ ಗೊತ್ತಾಗಲ್ಲ ಅಂತನಾ? ಏನು ಮಾತಾಡ್ಸಲ್ಲ, ನಾನು ಫಿಲಂ ಬಗ್ಗೆ ಮಾತಾಡ್ಸಿಲ್ಲ. ನನ್ನ ವಾಲಿಬಾಲ್ ಕೋಚ್ ಅಂತ ನಾನು ಇನ್ನೂ ಅನ್ಕೊಳ್ಳೋದು ನಮ್ಮ ಕುಮಾರಣ್ಣನ. ಸೊ ನಮ್ಮ ಮೆಮೊರೀಸ್ ಬಗ್ಗೆ ಹೇಳ್ಬೇಕಣ್ಣ. ಈಗ ಗೊತ್ತಿರ್ಬೋದು ನಿಮಗೆ, ಭದ್ರಾವತಿ ಕುಮಾರ್ ಪ್ರೊಡ್ಯೂಸರ್. ನೆನಪಿದ್ದೀನ ಅಣ್ಣ ನಾನು? ನನ್ನ ಬಗ್ಗೆ ಹೇಳು, ಲಾವಣ್ಯನ ಬಗ್ಗೆ ಹೇಳು. ಬೆಸ್ಟ್ ಪ್ಲೇಯರ್ಸ್ ಅಂದರೆ ಭದ್ರಾವತಿ ತಾಲೂಕಲ್ಲೇ ನಂಬರ್ 1 ಪ್ಲೇಯರ್ಸ್ ವಿಂಧ್ಯ, ಲಾವಣ್ಯ. ಇವರಿಬ್ಬರಿದ್ರೆ ಇಡೀ ಟೀಮ್ ಗೆಲ್ಲುತ್ತೆ ಅನ್ನೋ ಕಾನ್ಫಿಡೆಂಟ್ ನನಗೆ, ಎಕ್ಸ್ಟ್ರೀಮ್ ಕಾನ್ಫಿಡೆಂಟ್. ಜೊತೆಗೆ ಕಾಲ ಕಳೀತಾ ಈಗ ನಾನು ಬೇಸಿಕಲಿ ಸಿನಿಮಾ ಪ್ರೊಡ್ಯೂಸರ್ ಆಗಿದ್ರಿ. ನೀನು ಆಲ್ರೆಡಿ ಏನಂತಾರೆ ಅದು ಫ್ಯಾಷನ್ ಶೋ ಅಲ್ಲಿ ಕ್ಯೂನ್ ಆಗಿದ್ದೆ. ಈಗ ಸದ್ಯಕ್ಕೆ ಯೂಟ್ಯೂಬ್ ಇನ್ನೊಂದು ತುಂಬ ಅಚ್ಚರಿ ಆಗಿರೋದೇನು ಅಂದರೆ ನೀವೆಲ್ಲ ಸೇರ್ಕೊಂಡು ಬಂದು ಮತ್ತೆ ಸೇರ್ಕೊಂಡಿರೋದು ತುಂಬ ಖುಷಿ ಆಗ್ತಾ ಇದೆ. ಎಷ್ಟು ಸಂತೋಷ ಆಗುತ್ತೆ ಅಂದರೆ ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟಕ್ಕೆ ಪ್ಲಾನ್ ಮಾಡೋಣ. ನಂದು ಸಿನಿಮಾ ರಿಲೀಸ್ ಆಗುತ್ತೆ, ನಿಮ್ಮೆಲ್ಲ ಸಪೋರ್ಟ್ ಇರಲಿ. ನೋಡ್ಕೊಳ್ಳಿ. ನೆಕ್ಸ್ಟ್ ನಮ್ಮ ನನಗೊಂದು ಚಾನ್ಸ್ ಕೊಡ್ತೀಯ ಅಣ್ಣ ಸಿನಿಮಾದಲ್ಲಿ? ಖಂಡಿತ ನೆಕ್ಸ್ಟ್ ಸಿನಿಮಾ ಶಿವಣ್ಣನ ಡೇಟ್ಸ್ ಇದೆ. ಶಿವಣ್ಣ ಅವ್ರಿಗೆ ಸಿನಿಮಾ ಮಾಡ್ತಾ ಇದ್ದೀನಿ, ಅದರಲ್ಲಿ ನೀನು ಇದ್ದೇ ಇರ್ತೀಯ. ಇಲ್ಲ, ನಂಗೆ ಅಪ್ಪ ಆಲ್ರೆಡಿ ಹೇಳಿದ್ರು. ನಮ್ಮ ಅಪ್ಪಗೆ ಇಷ್ಟ ಇಲ್ಲದ ಕಾರಣ ನಾನು ಇದುವರೆಗೂ ಕೇಳಿಲ್ಲ ಅಣ್ಣಂಗೆ. ಇದೇ ಫಸ್ಟ್ ಟೈಮ್ ನಾನು ಅಪ್ರೋಚ್ ಮಾಡ್ತಾ ಇರೋದು. ಅವ್ರು ಅಪ್ರೋಚ್ ಮಾಡಿಲ್ಲ, ಯಾಕೆಂದ್ರೆ ನನಗೆ ಬೆಸ್ಟ್ ಪ್ಲೇಯರ್ಸ್ ಮತ್ತೆ ಬೆಸ್ಟ್ ಮೆಮೊರೀಸ್ ಅಂದ್ರೆ ಇವರಿಬ್ರೆ. ಇಡೀ ತಾಲೂಕು, ಭದ್ರಾವತಿ ತಾಲೂಕು, ಶಿವಮೊಗ್ಗ ಜಿಲ್ಲೆಯಲ್ಲೇ ನಂಬರ್ 1 ಪ್ಲೇಯರ್ಸ್ ಲಾವಣ್ಯ, ವಿಂಧ್ಯ. ಡ್ಯಾನ್ಸ್ ಕೂಡ ನನಗೆ ಇವರೇ ಹೇಳ್ಕೊಟ್ಟಿದ್ದೆ. ನನ್ನ ಜರ್ನಿ ಡ್ಯಾನ್ಸ್ ಸ್ಟಾರ್ಟ್ ಆಗಿದೆ 7th ಪ್ರೈಮರಿಯಿಂದನೂ. ಸ್ವಾತಿ ಅಂತ ಇನ್ನೊಬ್ಳು ಡ್ಯಾನ್ಸ್, ನಾನು ಇವತ್ತೇನು ಡ್ಯಾನ್ಸ್ ಮಾಡ್ತಾ ಇದ್ದೀನಿ, ನಾನು ಇವತ್ತೇನು ಸ್ಪೋರ್ಟ್ಸ್ ಆಡ್ತಿದ್ದೀನಿ ಅಂತ ಕಾರಣನೇ ನನಗೆ ಬೇಸಿಕ್ ಇಂದ ಕುಮಾರಣ್ಣ. ನಾನು ಯಾವಾಗಲೂ ನೆನಪಲ್ಲಿ ಇಟ್ಕೊಂಡಿರ್ತೀನಿ ಅವ್ರನ್ನ. ಥ್ಯಾಂಕ್ಸ್ ಅಣ್ಣ. ಕಣ್ಣಲ್ಲಿ ನೀರು ಬಂತು ಗೊತ್ತಾ ಇವಾಗ ನೋಡಿದ ತಕ್ಷಣ. ಮಾಡ್ಕೊಂಡಿದ್ದೀನಿ. ಡ್ಯಾನ್ಸ್ ಚೆನ್ನಾಗಿ ಮಾಡ್ತಿದ್ಯಾ, ಸುಮ್ಮನೆ ಬೇಸಿಕ್ ಕಲ್ತರು ಕೂಡ ತುಂಬಾ ಚೆನ್ನಾಗಿ ಮಾಡ್ತಿದ್ಯಾ. ಈ ಮೂಮೆಂಟ್ನ ಹಿಂಗೆ ಕಂಟಿನ್ಯೂ ಮಾಡಿರಿ. ನೆಕ್ಸ್ಟ್ ದೊಡ್ಡ ಮಟ್ಟಕ್ಕೆ ಮಾಡೋಣ, ಪ್ಲ್ಯಾನ್ ಮಾಡೋಣ. ಸ್ಕೂಲ್ಗೆ ಏನಾದ್ರು ಸಪೋರ್ಟ್ ಮಾಡೋಣ, ಎಲ್ಲರೂ ಸೇರ್ಕೊಳ್ಳೋಣ. ನೆಕ್ಸ್ಟ್ ಒಂದ್ಸರಿ ಬೆಂಗಳೂರಲ್ಲಿ ಪ್ಲ್ಯಾನ್ ಮಾಡೋಣ. ಬನ್ನಿ, ಎಲ್ಲರೂ ಜೊತೆಯಾಗಿರೋಣ. ಅನ್ಫಾರ್ಚುನೇಟ್ಲಿ ನಿಮಗೆ ಮಗ ತೋರಿಸ್ಬಾರ್ದು ಅನ್ಕೊಂಡಿದ್ದೆ. ಮಾಸ್ಕ್ ಹಾಕೊಂಡ್ ಬಂದಿದ್ದಾರೆ, ಯಾಕಂದ್ರೆ ಜನ ಎಲ್ಲ ಮಾಸ್ಕ್ ಹಾಕೊಂಡ್ ಬಂದಿದ್ದಾರೆ. ಇದಕ್ಕೆ ಕಾರಣ ಸಂಗೀತ. ಆಕ್ಚುಲಿ ಕರ್ಕೊಂಡ್ ಬಂದಿರೋದು. ಥ್ಯಾಂಕ್ಸ್ ಸಂಗೀತ. ಕುಮಾರಣ್ಣನ ಭೇಟಿ ಮಾಡಿಸಿದ್ದಕ್ಕೆ ನಮ್ದು ಒಂದು ಸ್ಪೆಷಲ್ ಆಯ್ತು ಇವ್ರು ಬಂದಿದ್ದಕ್ಕೆ. ಇಲ್ಲ, ತುಂಬಾ ಸಂಗೀತ ಹೇಳಿದಾಗ ನಮಗೆ ಒಂದು ಸ್ವಲ್ಪ ಅಮೇಝಿಂಗ್ ಆಗಿತ್ತು. ಇವರೆಲ್ಲ ಬರ್ತಾರೆ, ಹೆಂಗ್ ಹೋಗೋದು, ನಾನು ರೆಡಿ ಆಗಿಲ್ಲ, ಪ್ರೊಡ್ಯೂಸರು ಇವ್ರು ಆರಾಮಾಗಿ ರೆಡಿಯಾಗಿ ಬಂದಿರ್ತಾರೆ ಇವರು ಅಂತ ನಾನು ಅನ್ಕೊಂಡಿದ್ದೆ. ಬಟ್ ಖುಷಿ ಆಯ್ತು. ಇನ್ನೊಬ್ರು ಇದಾರೆ, ಆ ಅಣ್ಣ ಎಲ್ಲಿದ್ದಾರೆ ಗೊತ್ತಿಲ್ಲ ಇವಾಗ. ಇವ್ರು ನಮ್ಮನ್ ಬೆಸ್ಟ್ ಪ್ಲೇಯರ್ ಅಂತ ಹೇಳ್ತಾ ಇದಾರೆ. ಅಂದ್ರೆ ಇವರಿಬ್ರು, ಅದಕ್ಕೆ ಇವರಿಬ್ರೇ ಕಾರಣ ನಮ್ಗೆ. ಸೂಪರ್ ಟೀಮ್. ವಿಂಧ್ಯ ಅಂತೂ ಈಗಂತೂ ನೆಕ್ಸ್ಟ್ ಲೆವೆಲ್ ರೀಚ್ ಆಗಿದ್ಯಾ. ಅದು ಕಂಟಿನ್ಯೂ ಮಾಡು, ತುಂಬಾ ದೊಡ್ಡ ಮಟ್ಟಕ್ಕೆ ಬೆಳಿಬೇಕು ನೀವೆಲ್ಲ. ಸಪೋರ್ಟ್ ನಂಗೆ ಯಾವಾಗ್ಲೂ ಇರ್ಲಿ. ನಾನು ಯಾವಾಗ ಸಾಧ್ಯವಾದಷ್ಟು ಎಲ್ಲರೂ ಸೇರ್ಕೊಂಡು ಏನೋ ಒಂದು ಮಾಡೋಣ. ಒಳ್ಳೇದಾಗ್ಲಿ ನಿಮ್ಗೆ. ಆಲ್ ದ ಬೆಸ್ಟ್, ಗುಡ್ ಲಕ್. ಥ್ಯಾಂಕ್ ಯು ಕುಮಾರಣ್ಣ, ಥ್ಯಾಂಕ್ ಯು ಸೋ ಮಚ್. ಭರತ ನೆನ್ಪಿದೀನಾ? ನಿಂತ್ಕೊಳಪ್ಪ. ಆಯ್ತು, ನಾನು ನೆನ್ಪಿದೀನ ಭರತ? ನೆನ್ಪಿದ್ದೀರಾ? ಹೆಂಗೆ ಸ್ವಲ್ಪ ಮೆಮೊರಿ ಶೇರ್ ಮಾಡು. ಅಂತಂದ್ರೆ ನಮ್ಮ ಸೆಕ್ಷನ್ ನಾವಿಬ್ರು, ನಿಮ್ಮ ಸೆಕ್ಷನ್ ನೀವೇ ಟಾಪರ್. ನಿಮ್ಮನ್ನ ಯಾರು ಮರೆಯಕ್ಕಾಗಲ್ಲ. ಹಂಗಲ್ಲ, ನೆನ್ಪಿದೀನ ನಾನು ಅಂತ ಹೇಳ್ತಿದ್ದೀನಿ. ನೋಡ್ದಾಗೆಲ್ಲ ಬೈಕೊಂಡಿದೀವಿ. ಯಾಕೋ ನೋಡ್ದಾಗೆಲ್ಲ ನಿವಾಸ ನಮ್ದ್ರಲ್ಲಿ ಯಾರೇ ಹುಡುಗಿರಲ್ಲ ನಾನಾಗಿದ್ದೆ. ಲಾವಣ್ಯ ಸ್ಕೂಲಲ್ಲ ಹೆಸರು ತಿಂಡಿ ಕೊಡ್ಸ್ರಿ ಅಪ್ಪ. ಮಾತಾಡಕ್ಕೆ ಏನು ತೊದಲ್ಸ್ತಾ ಇದ್ದ. ಅರ್ಥ ಆಗ್ತಿರ್ಲಿಲ್ಲ ಅಷ್ಟೇ. ಅದೇ ತೊದಲ್ಸ್ತಾ ಇದ್ದ. ಬಾಯ್ಸ್ ಅಲ್ಲಿ ಲೀಡರಾ ಯಾರು? ನಿವಾಸ ಕಲ್ಸ್ಕೊಡ್ತಾನೆ ಕನ್ನಡ ಕರೆಕ್ಟ್ ಆಗಿ ಅವನಿಗೆ. ಏ ಅವನು ನಮ್ ರಿಲೇಷನ್. ನಿವಾಸ ನಮ್ ರಿಲೇಷನ್. ಸೇರ್ಕೊಂಡ ಫಸ್ಟ್ ಅಡಿಡಾಸ್ ಶೂ ಹಾಕೊಂಡ್ ಬಂದ್ಬಿಟ್ಟ. ಅವತ್ತಿನ ದಿನ ಅವ್ನಿಗೆ ಬ್ಲಾಸ್ಟ್ ಮಾಡಿದಕ್ಕೆ ಮಾರನೇ ದಿನ ಚಪ್ಪಲ್ ಹಾಕೊಂಡ್ ಬಂದಿದ್ದಾನೆ ಅವನು.
ಎಷ್ಟು ಶೇರ್ ಮಾಡ್ತಿದಾರೆ ಮೆಮೊರೀಸ್. ನಿವಾಸ ನೀನಿಲ್ಲ, ಸೊ ನಿವಾಸನ ಅಡ್ಡ ಹೆಸರು ಪುಕ್ಸಟ್ಟೆ ನಾನಂತೂ ಬಿಡಲಿ. ನಂಗಂತ ಲಾವಣ್ಯ ಗ್ರೂಪ್ ಕ್ರಿಯೇಟ್ ಮಾಡಿರೋದು ಲಾವಣ್ಯ. ನಮ್ ಗ್ರೂಪ್ 2019 ಕ್ರಿಯೇಟ್ ಮಾಡಿರೋದು. ಯಾರು ಲಾವಣ್ಯ? ನಿವಾಸ ಪುಕ್ಸಟ್ಟೆ ಅವನ ಹೆಸರು. ಇದು ನಾನು ಹೇಳ್ತೀನಿ, ಅವನು ಅರೇಂಜ್ ಮಾಡಿ ಬಂದಿಲ್ಲ, ಸಿಗ್ಬೇಕು ಅವ್ನು ನನಗೆ. ಯಾವ್ದ್ರ ಬಗ್ಗೆ ಓಪನ್ ಮಾಡಿದ? ಓಕೆ, ಗ್ರೂಪ್ ಬಗ್ಗೆ ಹೇಳ್ತಾಳೆ ಎಲ್ಲ. ನಾನು, ನಿವಾಸ, ಪವನ್, ರಾಕೇಶ್ ಇದ್ದ ಅವಾಗ ಚಕ್ಕೆ, ಅವ್ನು ಇವಾಗ ಇಲ್ಲ. ಆಮೇಲೆ ಇನ್ನೊಬ್ಬ ರಾಕೇಶ್, ಅವನೇನೋ ಭಟ್ರ ಕೆಲಸ ಏನೋ ಮಾಡ್ತಾನಲ್ಲ ರಾಕೇಶ್. ಹೇಳು ಲವ್. ಯಾರ ಇವಾಗ ನಾನು ಬಂದಿದ್ದೀನಿ ನಾವ್ 5 ಜನ ಹೇಳ್ಬೇಕತ್ತೆ. ಅದೇ ನಾವ್ 5 ಜನ ಒಂದ್ಸತಿ ಇಲ್ಲಿ ಮೀಟ್ ಮಾಡಿದ್ವಿ. ಅವಾಗ ಹೆಂಗೆ ಕಾಂಟ್ಯಾಕ್ಟ್ ಮಾಡೋದು ಬೇರೆಯವ್ರನ್ನ ಅಂತ ಹೇಳ್ಬಿಟ್ಟು ಅವಾಗ ನಿವಾಸ್ ಐಡಿಯಾ ಕೊಟ್ಟಿದ್ ಗ್ರೂಪ್ ಓಪನ್ ಮಾಡೋಣ ಅಂತ. ಅವಾಗ ಗ್ರೂಪ್ ಮಾಡಿ ಮಾಡಿದ್ದು ಕಣ ಗ್ರೂಪು. ಇವಾಗಲ್ಲ 19 ಕ್ಲೋಸ್ ಆಗಕ್ಕೆ ಇಲ್ಲಿಗೆ ಅವಾಗ್ಲಿಂದ 19 ಓಪನ್ ಮಾಡಿ ಅವಾಗ್ಲಿಂದ ನಾನು ತಲೆ ತಿಂದು ಅವ್ನೇನೇನ್ ಹೇಳ್ತಾ ಗೊತ್ತಾ, ನಿಮಗೆಲ್ಲ ಮ್ಯಾರೇಜ್ ಆಗಿದೆ, ನೀವು ಮಕ್ಳು ಮರಿ ಅಂತ ಬರ್ತೀರಾ, ನನಗಾಗ್ಲಿ ನಾನು ಆಮೇಲೆ ಕರಿತೀನಿ ಎಲ್ಲಾರನು ಗೆಟ್ ಟುಗೆದರ್ಗೆ ಅಂತ. ಆಕ್ಚುಲಿ ನಮ್ ಗ್ರೂಪ್ ಯಾರು ಅಧ್ಯಕ್ಷರು ನಿವಾಸ. ನಾನು ನಿಜ ಹೇಳ್ತೀನಿ ನೋಡು, ಅವ್ನು ಬಂದಿಲ್ಲ, ಪುಕ್ಸಟ್ಟೆ ಅವನ ಅಡ್ಡ ಹೆಸರು. 10 ರೂಪಾಯಿ ಏನೇನಿದಾವ ಗೊತ್ತಿಲ್ಲ, ಸುಮ್ನೆ ಮಾತಾಡ್ತಾನೆ ಗ್ರೂಪ್ ಅಲ್ಲಿ. ಎಲ್ಲ ಅರೇಂಜ್ ಮಾಡಿ ಬಂದೇ ಇಲ್ಲ, ಎಲ್ಲರೂ ಬಂದಿದ್ವಿ ನಾವು ಬ್ಯಾಂಗ್ಳೂರಿಂದ. ಕನ್ನಡ ಬಿಟ್ಟು ಬೇರೆ ಭಾಷೆ ಮಾತಾಡಲ್ಲ, ಅದಂತೂ ನಿಜ. ಸೊ ಮತ್ತೇನಾದ್ರೂ ಮೆಮೊರಿ ಶೇರ್ ಮಾಡಕ್ ಇಷ್ಟಪಡ್ತೀರಾ? ಆವಾಗಲೇ ವಿಡಿಯೋ ಆಗಿಲ್ಲ. ಅವಾಗಲೇ ಎಸ್ ಎನ್ ಬಗ್ಗೆ ಹೇಳ್ತಾ ಇದ್ವಿ. SN ಸರ್ಗಳ ಬಗ್ಗೆ ಹೇಳ್ತಾ ಇದ್ವಿ. ಈಗ ಯಾರು ಇಲ್ಲ, MK ಇದಾರಂತೆ. ಆಮೇಲೆ TSN ಸರ್ ಆಮೇಲೆ ನಿಮ್ಗೆ ಯಾರು ಬೈತಾರಲ್ಲ, ನಮ್ಗೆಲ್ಲ ಬೈಯೋರು, ಯಾಕಂದ್ರೆ ನಾವ್ ಹಂಗಿದ್ವಿ. ಅಲ್ಲ, ಬಯ್ಯ ಕಾರಣನೇ ಮೇನ್ ಇವ್ರಾಗಿರೋರು. SN ಅವ್ರು ಮುಗಿಸಿದ ತಕ್ಷಣ ನಮ್ಗೆ ಅದಿನ್ನೂ ಲಾಸ್ಟ್ ಬೆಂಚ್ ಟಚ್ ಆಗ್ತಿರ್ಲಿಲ್ಲ. ಇವ್ರು ಆಲ್ರೆಡಿ ಆನ್ಸರ್ ಹೇಳ್ತಿದ್ರು. ಯಾಕಂದ್ರೆ ಹಿಂದಿನ ದಿವಸ ಎಲ್ಲ ಓದ್ಕೊಂಡ್ಬಿಡಲ್ಲ ಪಾಠ, ನಾಳೆ ಅದೇ ಪಾಠ ಮಾಡ್ತಾನೆ, ಹಿಂದಿಂದ ಓದ್ಕೊಂಡ್ಬಿಟ್ಟು ಎಲ್ಲ ಹೇಳ್ಬಿಡೋರು. ಅಲ್ಲ, ಇದೇ ಮಾಡ್ಬೇಕು ಅಂತ ತೋರ್ಸ್ಕೊಡ್ತಿದ್ರಲ್ಲ. ನಿಜ ಓದ್ಕೊಂಡ್ ಬರ್ತಿರ್ಲಿಲ್ಲ ಸರ್, ತುಂಬಾ ಹೊಡಿಯೋರು. ಸ್ಟ್ರಿಕ್ಟ್ ಆಗಿ ಹೇಳ್ತೀನಿ, ನಮ್ ಮುಂದೆ ಬೆಂಚಲ್ಲಿ ಫಸ್ಟ್ ಹೆಂಗೆ ಅಂದ್ರೆ, ನನಗೆ ಇನ್ನ ನೆನಪಿದೆ, ಶಕ್ತಿ ಎಂದರೇನು ಅಂತ ಒಂದಿನ ಒಂದು ಹೇಳ್ಬಿಡೋರು, ನೆಕ್ಸ್ಟ್ ಹೇಳ್ರಿ ಅಂತ ಅನ್ನೋರು. ಇವಾಗ್ಲೂ ಆ ಸರ್ ನಾವು ನೆನ್ಪಿಸ್ಕೊಂತೀವಿ. ಏನಾದ್ರು ಶೇರ್ ಮಾಡ್ತೀರಾ? ಆಟದ ಬಗ್ಗೆ, ನೆನ್ಸ್ಕೊಂತೀವಿ. ನನ್ನ ಫೇವ್ರೇಟ್. ಅವ್ರು ನನಗೆ ಎಕ್ಸಿಬಿಷನ್ಗೆಲ್ಲ ಕರ್ಕೊಂಡು ಹೋಗಿದ್ದಾರೆ, ಸೈನ್ಸ್ ಎಕ್ಸಿಬಿಷನ್ಗೆಲ್ಲ. ಅಲ್ಲೇ ಮಾತುಕತೆ ಮಾಡ್ಕೊಂಡು ನಾವು ಇವ್ರಿಗೆ ಹೊಡಿಸ್ಬೇಕು ಮಾಡಬಾರ್ದು ಅಂತ. ಇಲ್ಲನು ಆ ಸರ್ ನಂಗೆ ನೆನಪಿದೆ, ನನ್ನ ಜೊತೆನ ಕರ್ಕೊಂಡು ಹೋಗಿದ್ರು ಎಕ್ಸಿಬಿಷನ್ಗೆಲ್ಲ. ಯಾರು ನೀನ್ ಏನಕ್ಕಿಂದ ಇದೆಯಪ್ಪ ವಿಡಿಯೋಗೆ ಮಾತಾಡು. 5 ಕೋಲ್ ತಂದು ಇಡೋಣ ಯಾರಂತ ಗೊತ್ತಾಗ್ತಾ ಇದೆ. SN ಬನ್ನಿ ರೆಡಿ ಮಾಡಿ ಯಾರಂತ ಗೊತ್ತಾಗ್ತದೆ. ಯಾರೋ ತರೋರು ಸಂದೀಪನ TSN ಅಲ್ಲ, SNಗೆ 5 ಕೋಲ್ ತಂದು ಜೋಡಿಸ್ಬಿಡು ಒಂದು ಟೈಮ್ ಮೇಲೆ ಅವ್ನು ಹೊಡೆಯಕ್ಕೆ. ಬಿ ಸೆಕ್ಷನ್ ಅಲ್ಲೇ ಕಮೆಂಟ್ ಕ್ಲಾಸ್ ಇದ್ದ ತಾನೆ ಅವ್ನು ಸಂದೀಪ ಕಪ್ಪೆನೆ ಶುದ್ಧ ಕೋಲ್ ತಗೊಂಡ್ಬರೋನು. ಯಾವ ರಾಕೇಶ್ ವನಯ? ಅಯ್ಯೋ ನಮ್ ಚೆಕ್ಕೆ. ರಿಲೇಷನ್ ಬಗ್ಗೆ ಕೇಳ್ತಾರೆ. ಅದೇ ಕಾಲ್ ಹಿಂಗಿದ್ವಲೆ, ಒಂದ್ ಉತ್ತರ ಒಂದ್ ದಕ್ಷಿಣ. ಅಂಬರೀಷ್ ಭಯನಲ್ಲ ಇಲ್ಲಿ, ಏನೋ ಮಂತ್ರವಾದಿ ಒಂದಂಗ್ ಬರ್ತೀವಿ. ರಾಕೇಶ್ ನಮ್ ಇದ್ರಲ್ಲಿ ರಾಕೇಶ್ 3 ಜನ ಇದಾರಲ್ಲ ನಮ್ ಸೆಕ್ಷನ್ ಅಲ್ಲಿ. ರಾಕೇಶ್ ಒಬ್ಬ ಬಂದಿಲ್ಲ, ಇನ್ನೊಬ್ಬ ನಮ್ ರಿಲೇಷನ್ ಅವ್ರ ತಂಗಿ ಮದ್ವೆ ಇದೆ, ಹಂಗಾಗಿ ಅವ್ನು ಬಂದಿಲ್ಲ. ಇನ್ನೊಬ್ಬ ಬಂದು ಇಲ್ಲ, ಅವ್ರು ಪಾಪ ತೀರೋಗಿದ್ದಾನೆ. ಸೊ ಮಿಸ್ ಮಾಡ್ಕೋತೀವಿ ನಾವು ಅವನ್ನ. ರಾಕೇಶ್ ಏನು ಇಷ್ಟು ಹೋಗ್ತಾ ಇದೆ ಅಂತ ಅಂದ್ರ, ಸರಿ ನಾನು ಸುಮ್ಮನೆ ಇಲ್ಲೇ ಸರ್ ಸ್ವಲ್ಪ ಎಕ್ಸಾಮ್ ಗೋರ್ಪಡೆ ಟ್ಯೂಷನ್ ಬಗ್ಗೆ ಏನಾರ ನೆನ್ಪು ಮಾಡ್ಕೊಂತೀರಾ? ಯಾರು ಇದ್ರಾ? ಜಯಣ್ಣ ಮಾಸ್ಟರ್ ಟ್ಯೂಷನ್ ಒಳ್ಳೆ ಸ್ಟೂಡೆಂಟ್ ಅಂತ ನನ್ನನ್ನ ಸೇರಿಸ್ಕೊಂಡು ಆಮೇಲೆ ಬೇಡ ಅಂತ ವಾಪಸ್ ಕಳ್ಸಿದ್ದು.
ಅಂದ್ರೆ ಗೋರ್ಪಡೆ. ಇವ್ರ ಅಪ್ಪ ಇಲ್ಲಿ ಕೆಲಸ ಮಾಡ್ತಿದ್ರು ಅದಕ್ಕೆ ಅನ್ಸುತ್ತೆ ಕ್ಲರ್ಕ್ ಇತ್ತು ಅವ್ರ ಅಪ್ಪ. ನೀನ್ ಮಾತ್ರ ಅಲ್ಲ ಶಶಿ ನನಗೆ ಬೇಜಾರು ಆಗ್ತಿದೆ ಬಿಡು ಗೋರ್ಪಡೆ ಹತ್ರ. ಫೈನ್ ಕಟ್ಟಿದ್ಯಾ? ಮಾತಾಡಿ ನೀನ್ ಕೇಳಿಸ್ಬೇಕು ನಿಂದೆಲ್ಲ ನನಗೆ. ನೀನು ಗೋರ್ಪಡೆ ಸರ್ ನಾನು ಏನು ಹಾಕಲ್ಲ. ಅವ್ರ ಟ್ಯೂಷನ್ ಹೇಗಿತ್ತು ನಮ್ಗೂ ಅವ್ರಿಗೂ? ಟ್ಯೂಷನ್ ನಿಮಗೆ ಚೆನ್ನಾಗಿತ್ತು ಅಷ್ಟೇ, ನಮ್ಮ ಮಾತ್ರ ಸ್ಟಾರ್ಟ್ ಮಾಡೋದು ಕಾಲು ಎತ್ಕೊಂತ ಇದ್ದೆ ಹಿಂಗೆ ಪಟ ಓದ್ಯಾನ ಒತ್ಕೊ ಹೋಗಂತ ಇದ್ದೆ. ನಾನು ಏನು ನೋಡ್ತೀಯ ನನಗೂ ಹೊಡೆದಿದ್ದಾರೆ, ನನಗೂ ಹೊಡೆದಿದ್ದಾರೆ. ತುಂಬಾ ಸ್ಟ್ರಿಕ್ಟ್ ಸರ್. ಮತ್ತೆ ನಮ್ಮ ಸ್ಕೂಲ್ಗೂ ಮತ್ತೆ ಸರ್ಗೂ ಆಗ್ತಾನೆ ಇರಲಿಲ್ಲ. ಗೋರ್ಪಡೆ ಟ್ಯೂಷನ್ ಹೋಗ್ತೀವಿ ಅಂತ ಹೇಳಿ ಸ್ಕೂಲಲ್ಲಿ ಪಾಠ ಮಾಡೋದೇ ಬೇರೆ, ಅವ್ರು ಪಾಠ ಮಾಡ್ತಿದ್ದು ಬೇರೆ. ಆಕ್ಚುಲಿ ಅದಕ್ಕೆ ಡಿಫ್ರೆಂಟ್ ಆಗಿದ್ದು. ನಮಗೆ ತುಂಬಾ ಗೋರ್ಪಡೆ ಬಗ್ಗೆ ನಮಗೆ ಗೊತ್ತಿಲ್ಲ. ಜಯಣ್ಣ ಟ್ಯೂಷನಿಗೆ ಹೋಗ್ತಿದ್ದು ಒಂದು 3 ದಿನ ಹೋಗಿದ್ದೀನಿ. ಇನ್ನು ಮಿಕ್ಕಿ ದಿನ ಮನೇಲಿ ಫೀಸ್ ಇಸ್ಕೊಳ್ಳೋದು, ಹೊರಗಡೆ 6 ಗಂಟೆ ವಿಷಲ್ ಹೊಡಿಯುತ್ತಲ್ಲ MPMದು, ಅಷ್ಟೊಳಗೆ ಅಲ್ಲಿ ಇರ್ಬೇಕಾಯ್ತು. ನಾನು ಹೋಗ್ತಿದ್ದೆ 6 ಕಾಲಿಗೆ. ಡೈಲಿ ಫೈನೇ ನಂದು. ನಮ್ಗೆ ಆ ರೀತಿ ಲೇಟ್ ಆಗೋರೆ ಫೈನ್ ಬೇರೆ ಆಯ್ತಾ? ಸ್ಪೋರ್ಟ್ಸ್ ಆಡಂಗಿಲ್ಲ, ಕ್ರಿಕೆಟ್ ಆಡಂಗಿಲ್ಲ, ವಾಲಿಬಾಲ್ ಆಡಂಗಿಲ್ಲ, ಏನು ಇಲ್ಲ. ಇಲ್ಲ ಅಷ್ಟು ಸ್ಟ್ರಿಕ್ಟ್ ನಮ್ಮ ಟ್ಯೂಷನ್ ಅಲ್ಲಿ. ಒಬ್ರಿಗೆ ನೋಟ್ಸ್ ಕೂಡ ಕೊಡಂಗಿಲ್ಲ. ನಾನ್ ಸೇರ್ಕೊಂಡಿದ್ದೀನಿ 10th ಗೆ. ಎಲ್ಲಿ 8th 9th ವಾಲಿಬಾಲ್ ಪ್ಲೇಯರ್, 10th ಗೆ ಎಲ್ಲ ಡ್ಯಾನ್ಸ್ ಇಲ್ಲ, ಸ್ಪೋರ್ಟ್ಸ್ ಇಲ್ಲ. 10th ಗೆ ಫುಲ್ ಕೆಳಗಡೆ ಹೋಗ್ಬಿಟ್ಲು ಅವಳು ಗೋರ್ಪಡೆ ಟ್ಯೂಷನ್ ಹೋದ್ಮೇಲೆ. ಟ್ಯೂಷನ್ಗೆ ಹೋದಾಗ ಎಲ್ಲಿತ್ತು ಸುಮಾ? ನೀನು ಗೋರ್ಪಡೆ ಟ್ಯೂಷನ್ ತಾನೆ? ನಮ್ಗೆ ಇದೇ ಇರಲಿಲ್ಲ ಹೇಳ್ಬೇಕಂದ್ರೆ. ಅಲ್ಲೋನೇ ಮಾಡ್ತಿರ್ಲಿಲ್ಲ, ಫೈನ್ ಬೇರೆ. ವಾಲಿಬಾಲ್ ಆಡಿದ್ರೆ ಇನ್ನೊಬ್ರು ಫ್ರೆಂಡು, ಇವಳಿಗೋಸ್ಕರ ಅವಾಗಿಂದ ವೆಯ್ಟ್ ಮಾಡ್ತಾ ಇದ್ವಿ ನಾವು. ಅಶ್ವಿನಿ ಹಾಯ್. ನನ್ನ ಚಾನಲ್ಗೆ ಮಾತಾಡ್ತೀಯ ಏನಾದ್ರೂ? ನಮ್ಮ ಸ್ಕೂಲ್ ಮೆಮೊರೀಸ್ ಅಂದರೆ ಶೇರ್ ಮಾಡೋಕ್ಕೆ ಇಷ್ಟಪಡ್ತೀಯಾ? ತುಂಬ ಖುಷಿ ಆಯಿತು ಎಲ್ಲನೂ ಮೀಟ್ ಮಾಡಿ. ಆಫ್ಟರ್ 16 ಇಯರ್ಸ್ ಆಯಿತು. ಈಗ ಎಲ್ಲನೂ ಪರಿಚಯ ಮಾಡ್ಕೋಬೇಕು ಇವಾಗ, ಯಾಕಂದರೆ ಲಾಂಗ್ ಗ್ಯಾಪ್ ಆಯ್ತಲ್ಲ, ಎಲ್ಲ ಮರ್ತೋಗ್ಬಿಟ್ಟಿದ್ದಾರೆ. ಈಗ ಮತ್ತೆ ಮೆಮೊರಿನ ಫಸ್ಟ್ ಎಲ್ಲ ನಿಂತ್ಕೊಳ್ಳ ಪಾಪ. ಜಾಸ್ತಿ ಮೆಂಬರ್ಸ್ ಇದ್ದೀವಿ. ನಿಂಗೆ ನೆನಪಿದೀವಿ ಅಶ್ವಿನಿ ಎಲ್ಲರೂ? ಎಲ್ಲರೂ ಹೇಳ್ದ ಲೀಡರ್ ಅಲ್ಲ, ಈಗ ಎಲ್ಲರ ಹೆಸರು ಹೇಳ್ತೀಯಾ? ಗುರು, ಭರತ್, ಹೇಮಂತ್, ಸತೀಶ್, ಚರಣ್, ಮಧು, ಶಶಿ, ಲತೇಶ್, ಪವನ್. ಹೆಂಗೆ ಹೀರೋಯಿನ್ ಅವಳು ಬಂದಿದ್ಲಲ್ಲ. ಇವಾಗ ಆಯ್ತು ಪ್ಲೇಸ್. ಊಟಕ್ಕೆ ಎಲ್ಲಿಗೆ ಹೋಗ್ಬೇಕು ಅಂತ ಹೇಳಿ. ಎಲ್ಲಿಗೆ ಲಾವಣ್ಯ? ಎಲ್ಲಿ ಚರಣ್? ಎಲ್ಲಿಗೆ ಹೋಗೋದು? ಏನದು ಮಂಡ್ಗದ್ದೆ ಅಂತೆ, ಅಲ್ಲಿಗೆ ಹೋಗೋಣ ಅಂತ ಇದ್ದಾರೆ. ಮತ್ತೆ ಹಿಂದೆಲ್ಲಿಗೆ ಹೋಗೋದು? ಹಾಲ್ಕುಳ ಸರ್ಕಲ್ ಅಲ್ಲ, ಅಲ್ಲೇ. ಸೊ ಊಟಕ್ಕೆ ನಾವು ಸಕ್ಕರೆ ಬೈಲ್ ಆಪೋಸಿಟ್ಟು ಪ್ರಕೃತಿ ಫಿಶ್ ಹೋಟೆಲಿಗೆ ಬಂದ್ವಿ. ಆ್ಯಕ್ಚುಲಿ ನಾನು ತಿನ್ನಂಗಿರಲಿಲ್ಲ ನಾನ್ ವೆಜ್ಜು, ಅಂದರೂ ಕೂಡ ಇಲ್ಲಿ ಕರ್ಕೊಂಬಂದಿದ್ದಾರೆ. ಎಲ್ಲರಿಗೂ ನಾನ್ ವೆಜ್ ಇಷ್ಟ, ಅದಕ್ಕೋಸ್ಕರ. ಏನ್ ಗೊತ್ತಾ, ಚಿಕನ್ ಕರಿ. ಅವಳು ಚಿಕನ್ ತಿಂತಾಳೆ, ಶೇರ್ ಮಾಡ್ರು. ಒಬ್ಳು ಕೈಲಿ ಆಗಲ್ಲ. ನೀನ್ ಲಾವಣ್ಯ ನಿನ್ ಫಿಶಾ? ಎಲ್ಲ ತಿಂತಾ ಇದಾರೆ, ತಿನ್ನಂಗಿಲ್ಲ. ಟೊಮೊಟೊ ಗೊಜ್ಜು ಯಾವ್ದು? ರೈಸಿಗೆ ಬರ್ತಲ್ಲ ಆ ತರನಾ? ಓಕೆ, ಹಂಗಾದ್ರೆ ಸರ್ 2 ರೈಸ್ ಬೇಡ, 2 ಅಕ್ಕಿ ರೊಟ್ಟಿ, ಟೊಮೊಟೊ ಗೊಜ್ಜು. ಏನೇನ್ ಬೇಕೆಲ್ಲ ಆರ್ಡರ್ ಮಾಡ್ಕೊಂಡ್ರು. ನಾನ್ ತಿನ್ನಂಗಿಲ್ಲ, ಎಲ್ಲ ನನ್ ಮುಂದೆ. ಫಿಶ್ ನಾನು ಬಿಟ್ಬಿಟ್ಟು ಎಲ್ಲ ತಗೊಂತ ಚಿಂತ ಬಿದ್ದಾರೆ. ಶಶಿ ಯಪ್ಪ ಎಲ್ಲ ನಮ್ಮ ಮುಂದೆ ತಗೋ ನೀನ್ ಮಾಡ್ತೀನಿ. ನಿಂದೆ ನಿನ್ ವೈಫ್ ಏನಿಲ್ಲ ಏನು ಸ್ವಲ್ಪ ಟೇಸ್ಟ್ ಮಾಡಿ. ನಾನ್ ಮುಟ್ಟಂಗೆ ಇಲ್ಲ, ತಿನ್ರಿ ಏನಾಗಲ್ಲ. ಬೇಡಪ್ಪ. ನೆಟ್ ಆಫ್ ಮಾಡಿದ್ಯಾ?
ಈ ಸ್ಮೆಲ್ ಚೆನ್ನಾಗಿದೆ, ಸುಮ್ಮನೆ ತಿನ್ರಪ್ಪ ನೀವತ್ತಾಗೆ, ನನಗೆ ಆಗ್ತಾ ಇಲ್ಲ ಇಲ್ಲಿ. ತಾನೇ ಮುಗ್ದೋಯ್ತು ನೀನು. ಇನ್ನೊಂದ್ಸರಿ ಬರ್ತೀನಿ, ತಿನ್ರಿ. ಊಟ ಮಾಡ್ಕೊಂಡು ನಾವು ಡೈರೆಕ್ಟಾಗಿ ಐಬ್ಯಾಕು ಐಸ್ ಕ್ರೀಮ್ ತಿನ್ನೋಣ ಅಂತ ಬಂದ್ವಿ. ಊದೇ ಒಂದಾಗೋಗಿದೆ. ಅಲ್ಲೂ ಕೂಡ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ವಿ ಮಾತಾಡಿಕೊಂಡು. ಇವತ್ತಿನ ಬ್ಲಾಗ್ನ ಐಸ್ ಕ್ರೀಮ್ ಇದರಿಂದ ಎಂಡ್ ಮಾಡ್ತಾ ಇದ್ದೀವಿ. ಎಲ್ಲರೂ ಬಾಯ್ ಬಾಯ್ ಚರಣ್ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ನೆಕ್ಸ್ಟ್ ಬ್ಲಾಗಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.